ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಆನ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿರೂ ಕೂಡ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಯುಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಹೌದಲ್ವ ಸ್ನೇಹಿತರೆ? ಕೆಲವೊಮ್ಮೆ ಜೀವನದಲ್ಲಿ ಹೇಗಾಗುತ್ತೆ ಅಂದರೆ, ನಾವು ಎಲ್ಲದನ್ನು ಬಾಯ್ಬಿಟ್ಟೇ ಹೇಳಬೇಕು ಅಥವಾ ಎಲ್ಲದೂ ನನಗೆ ಅರ್ಥ ಆಗಿದೆ ಅಂತ ಒಬ್ಬರು ಮುಂದೆ ತೋರಿಸ್ಕೋಬೇಕು ಅಂತ ಖಂಡಿತವಾಗ್ಲೂ ಅವಶ್ಯಕತೆ ಇರೋದಿಲ್ಲ. ನಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡವರು ಅಥವಾ ನಮ್ಮ ಸ್ನೇಹಿತರು ಅಥವಾ ನಮ್ಮ ಮನಸ್ಸಿಗೆ ಯಾರು ತುಂಬ ಹತ್ರ ಇರ್ತಾರಲ್ವ, ಅವ್ರನ್ನ ನಾವೇನು ಅಂತ ಹೇಳಿ ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. ಸೊ ಅಂಥವ್ರ ಜೊತೆ ನಾವು ಹೇಗಿರ್ತೀವೋ ಅವರು ಕೂಡ ಹಾಗೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಇದ್ದವರು ನೀವು ಬಾಯ್ಬಿಟ್ಟು ಹೇಳಿದ್ರು ಕೂಡ ಅವರಿಗೆ ಕೆಲವೊಂದು ಸಂದರ್ಭಗಳು ನಿಮ್ಮ ಪರಿಸ್ಥಿತಿಗಳು ಅರ್ಥ ಆಗೋದೇ ಇಲ್ಲ. ಇನ್ನು ಕೆಲವೊಮ್ಮೆ ನೀವು ಬಾಯ್ಬಿಟ್ಟು ಹೇಳಿನೂ ಕೂಡ ಅರ್ಥ ಆದರೂ ಕೂಡ ಆಗದೇ ಇರೋ ರೀತಿ ನಟನೆ ಮಾಡೋರು ಕೂಡ ಇರ್ತಾರೆ. ಅಂತ ನಟನೆ ಮಾಡೋರು ಸುತ್ತಮುತ್ತ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರ್ತಾರೆ ಹೋಗ್ತಾರೆ. ಆದರೆ ಅವರನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೋಡಿ, ಅದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಎಲ್ಲ ಒಂದು ವಿಚಾರಗಳನ್ನು ನಾವು ಹೇಳಬೇಕು ಅಂತ ಇರಲ್ಲ. ಕೆಲವೊಂದು ವಿಚಾರಗಳನ್ನು ಹೇಳ್ದೇ ಇರುವಂತಹ ಪರಿಸ್ಥಿತಿ ಕೂಡ ನಮಗೆ ಬರಬಹುದು. ಅಂಥ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರು ನಮ್ಮ ಜೊತೆ ನಿಲ್ತಾರೆ, ಯಾರು ಅಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನ ಕೈ ಬಿಡದೆ ಇರ್ತಾರೆ ಅಲ್ವಾ, ಅವರು ನಿಜವಾದ ಸ್ನೇಹಿತರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಯಾವುದೇ ಒಂದು ಸಂಬಂಧ ಆಗ್ಬೋದು, ಅದು ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಂಗಿ, ಅಕ್ಕ ತಮ್ಮ, ಎಂತಹದ್ದೇ ಒಂದು ಸಂದರ್ಭ ಆಗಿದ್ರೂ ಕೂಡ ನಾವು ಪ್ರತಿಯೊಂದನ್ನು ಬಾಯ್ಬಿಟ್ಟು ಹೇಳಲೇಬೇಕು ಅಂತ ಏನಿರೋದಿಲ್ಲ. ನಮ್ಮ ಪರಿಸ್ಥಿತಿ ಏನಿದೆ, ಅದು ಕಷ್ಟನೇ ಆಗ್ಬೋದು, ಸುಖನೇ ಆಗ್ಬೋದು, ಹೇಗಿದೆ ಅನ್ನೋದನ್ನು ಅವರು ನಮ್ಮ ಮನಸ್ಸನ್ನು ಬೇಗನೆ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಮುಖ ನೋಡಿದ್ರೇ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ಇಲ್ಲೇನೋ ಒಂದು ಆಗಿದೆ, ಇವ್ರಿಗೇನೋ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿ. ಸೊ ಅಷ್ಟರ ಮಟ್ಟಿಗೆ ನಮ್ಮ ಅವರ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವೊಂದು ಸಂಬಂಧಗಳು ಗಟ್ಟಿ ಇದೆ, ನಾವು ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ರಿಲೇಷನ್ಶಿಪ್ಪಲ್ಲಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕೆಲವೊಮ್ಮೆ ಅದು ಮೋಸ ಕೂಡ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ಪರಿಸ್ಥಿತಿಗಳು ಕೂಡ ತುಂಬ ಚೆನ್ನಾಗಿರಬೇಕು ಅಂತಲೂ ಏನೂ ಇಲ್ಲ. ಬರುವಂತಹ ಕೆಲವೊಂದು ಪರಿಸ್ಥಿತಿಗಳು ಕೆಲವೊಂದು ಸಂದರ್ಭಗಳನ್ನು, ಕೆಲವೊಂದು ಸಂಬಂಧಗಳನ್ನು ಗಟ್ಟಿ ಮಾಡ್ತವೆ, ಹಾಗೆ ಕೆಲವೊಂದು ಸಂಬಂಧಗಳ ಟೊಳ್ಳು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟು ಹೋಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಯಾಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೊ ನಾವು ತುಂಬ ಒಂದು ನಂಬಿಕೆ ಅನ್ನೋ ಪದಗಳನ್ನು ಎಲ್ಲರ ಮೇಲೂ ಕೂಡ ಉಪಯೋಗ ಮಾಡ್ತೀವಿ. ಆದರೆ ಯಾರ ಮೇಲೆ ನಿಜವಾಗ್ಲೂ ನಂಬಿಕೆ ಇಡಬೇಕು ಅವ್ರನ್ನೇ ನಾವು ನಂಬಿರೋದಿಲ್ಲ ಕೆಲವೊಮ್ಮೆ. ಸೊ ಅದರಿಂದ ಅವ್ರ ಮನಸ್ಸಿಗೂ ಕೂಡ ಬೇಜಾರು, ಹಾಗೆ ನಾವು ಕೂಡ ನೋವು ತಿಂದಿರ್ತೀವಿ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.